ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತಾಲಿಪಟ್ಟಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಬ್ಬಸಿಗೆ ಹಾಕಿ ಇಲ್ಲಿ ನೋಡಿರಿ, ಸಬ್ಬಸಿಗೆ ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವು, ಕೊತ್ತಂಬರಿ, ಸಣ್ಣಗೆ ಹೆಚ್ಚಿರುವಂಥ ಉಳ್ಳಾಗಡ್ಡಿ, ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ರೀ ಸಣ್ಣಗೆ ಹೆಚ್ಚಿ. ಈಗ ನೋಡಿರಿ ಇಲ್ಲಿ 2 ಚಮಚದಷ್ಟು ಕಡಲೆ ಹಿಟ್ಟು ಮತ್ತು 2 ಚಮಚದಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಮೊಸರು ತೊಗೊಂಡೀನಿ ಮತ್ತು ಇಲ್ಲಿ ಮೇನ್ ಜೋಳದ ಹಿಟ್ಟು ಅಂತ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟನ್ನು ತೊಗೋಬೋದು. ಇಲ್ಲಿ ಜೋಳದ ಹಿಟ್ಟಿಂದ ಮಾಡ್ತಾಯಿದ್ದೀನಿ. ಇಲ್ಲಿ ಮತ್ತು ತಿನ್ನೋ ಸೋಡಾ, ಸ್ವಲ್ಪ ಜೀರಿಗೆ ಮತ್ತು ಹೋಮ್ ಕಾಳು ಅಥವಾ ಅಜ್ವಾನ ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ ರೀ. ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಇಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಮೊದಲು ಜೋಳದ ಹಿಟ್ಟು ಹಾಕಿ ಅದಕ್ಕೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊತೀನಿ ರೀ. ಸ್ವಲ್ಪ ತೊಗೊಂಡಿದ್ದೀನಿ ನಾನು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು. ಜಾಸ್ತಿ ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೀಗ ಹೆಚ್ಚಿಟ್ಟಿರುವಂಥ ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇವು ಮತ್ತು ಸಬ್ಬಸಿಗೆ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತೀನಿ ಮತ್ತು ಸ್ವಲ್ಪ 2 ಚಮಚದಷ್ಟು ಮೊಸರು ಹಾಕ್ಕೊತೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಕೈಲೇ. ಎಲ್ಲ ಮಿಕ್ಸ್ ಆದಮೇಲೆ ಈಗ ಅಜ್ವಾನ, ಜೀರಿಗೆ, ಒಂದು ಸ್ವಲ್ಪ ತಿನ್ನೋ ಸೋಡಾ, ಅಡುಗೆ ಸೋಡಾ ಅಂತೀವಲ್ಲ ರೀ ಅದು ಹಾಕ್ಕೊಂಡೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ರೀ. ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ನೀರು ಆಲ್ರೆಡಿ ಜಿಗಿಟ್ ಹಾಕ್ಕೊತೀವಲ್ಲ ರೀ ರೊಟ್ಟಿ, ಹಂಗೆ ನೀರು ಕಾಸಕ್ಕಿಟ್ಟೀನಿಲ್ಲಿ. ಈಗ ಇದನ್ನು ಈ ತಾಲಿಪಟ್ಟಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ರೀ ಅದಕ್ಕೆ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊತೀನಿ ರೀ ಅದನ್ನು. ನೋಡಿರಿ, ಅದಕ್ಕೆ ನಾನು ಮೆತ್ತಗೆ ನಾದ್ಕೊಂಡೆ. ನಾನು ಟ್ರೈ ಮಾಡೋಕ್ಕಂತಂದು ಹುಳಿ ಪೇಪರು ಮತ್ತು ಎಣ್ಣೆ ಪ್ಯಾಕೆಟ್ ನೋಡಿದೆ, ಆದರೆ ಅಷ್ಟು ಸರಿ ಬರಲಿಲ್ಲ. ನಾವು ಜೋಳದ ರೊಟ್ಟಿಗೆ ಇದು ಹಚ್ತೇವಲ್ಲ ರೀ, ರೊಟ್ಟಿಗೆ ನೀರು ಹಚ್ತೇವಲ್ಲ, ಬಟ್ಟೆಯಲ್ಲೇ ನಾನು ತೆಳ್ಳಗೆ ಬಡಿದು ಎಣ್ಣೆ ಹಂಚಿದ ಮೇಲೆ ಎಣ್ಣೆ ಹಾಕಿ ಚೆನ್ನಾಗಿ 2 ಕಡೆ ಬೇಯಿಸ್ಕೊಂಡೆ. ನೋಡಿರಿ ಎಷ್ಟು ಚೆನ್ನಾಗಿ ತಾಲಿಪಟ್ಟಿ ಬರ್ತಾವೀಗ. ಮ್ಯಾಲೆ ಎಣ್ಣೆ ಹಾಕಿ ಹೊಳಿಸಿ ಬೇಯಿಸ್ಕೊಂಡ್ರೆ, 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಯಾದಂಥ ಘಮ ಘಮ ಆಗಿರುವಂತಹ ಸಬ್ಬಸಿಗೆ ಸೊಪ್ಪಿನ ತಾಲಿಪಟ್ಟಿ ರೆಡಿ ಆದವು. ನೀವು ಎಲ್ಲರೂ ಒಮ್ಮೆ ಹಿಂಗೆ ಮಾಡಿರಿ. ಇದನ್ನು ನಾವು ತುಪ್ಪ ಹಚ್ಕೊಂಡು ತಿನ್ಬೋದು, ಮೊಸರು ಚಟ್ನಿ ಹಚ್ಕೊಂಡು ತಿನ್ಬೋದು ಮತ್ತು ಕೊಬ್ಬರಿ ಚಟ್ನಿ ಹಚ್ಕೊಂಡು ತಿನ್ಬೋದು. ನೀವು ಎಲ್ಲರೂ ಒಮ್ಮೆ ಹಿಂಗೆ ಸಬ್ಬಸಿಗೆ ಭಾಳ ಐತೆ ಮನ್ಯಾಗ ಅಂತ ಹೇಳಿದ್ರೆ ಹೊಸ ರುಚಿ ಮಾಡಿರಿ. ಭಾಳ ಮತ್ತೆ ತಿನ್ಬೋದು, ತಿನ್ಬೇಕು ಅನಿಸ್ತೈತೆ ರೀ, ಅಷ್ಟು ರುಚಿಯಾಗಿರ್ತೈತಿ. ಬಿಸಿ ಬಿಸಿಯಾಗಿರುವಂತಹ ತಾಲಿಪಟ್ಟಿ ರೆಡಿ ಆದವು. ನೀವು ಎಲ್ಲರೂ ಒಮ್ಮೆ ಹಿಂಗೆ ಮಾಡಿ ನೋಡಿರಿ. ಈಗ ನೋಡಿರಿ, ತಾಲಿಪಟ್ಟಿಗೆ ನಾನು ತುಪ್ಪ ಮತ್ತು ಕೊಬ್ಬರಿ ಚಟ್ನಿ ಸೇರಿಸ್ಕೊಂಡು ತಿಂತೀನಿ. ಎಲ್ಲರಿಗೆ ಕೊಟ್ಟು ನಾವು ಬಿಸಿ ಬಿಸಿ ತಿಂದರೆ ಅಷ್ಟು ರುಚಿಯಾಗಿರ್ತೈತಿ. ಬಾಸಿಂಕ ರೆಸಿಪೀಸ್ ನೋಡಿರುವ ಎಲ್ಲರಿಗೂ ಧನ್ಯವಾದ.